ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಾ ಇದ್ದಾರೆ. ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತಂತೆ ಅದನ್ನು ನೋಡ್ಕೊಂಡು ಬರೋಣ. ಬೇಡ ಅನ್ನೋ ಕೂಗು ಇದೆ, ಅದಕ್ಕೆ ಮಾಡಬೇಕನ್ನೋದಿದೆ, ಮಾಡಬಾರ್ದು ಎರಡೂ ಇದ್ದಾರೆ. ಅಂತಿಮವಾಗಿ ಯಾವುದು ಸೂಕ್ತ ಕರ್ನಾಟಕಕ್ಕೆ ನಮ್ಮ ಪಕ್ಷಕ್ಕೆ ಅದನ್ನು ನಿರ್ಧಾರ ಮಾಡ್ತಾರೆ. ಸೋಮವಾರ ಆಗ್ಬೋದು ಸರ್. ಈ ಸೈಡ್ ಅಷ್ಟಕ್ಕಾಗುತ್ತೆ, ಓದ್ ತೊಳೆದ್ರೆ ಡೇಟ್ ಗೊತ್ತಿಲ್ಲ, ಅದು ಅವರೇ ನಿರ್ಧಾರ ಮಾಡಬೇಕು. ಬಹುತೇಕ ಹಿರಿಯ ನಾಯಕರನ್ನ ಸಚಿವ ಸಂಪುಟದ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಸಿಗುತ್ತೆ ಈ ಬಾರಿ ಇದೆ ಸರ್. ಪಕ್ಷ ಸಂಘಟನೆಗೆ ಹಿರಿಯರನ್ನೆಲ್ಲ ಬಳಸ್ಕೋಬೇಕು ಅನ್ನೋದು ಒಂದು ಚರ್ಚೆ ಇದೆ. ಗೊತ್ತಿಲ್ಲ ಯಾವ ನಿರ್ಧಾರ ಮಾಡ್ತಾರೆ. ಸೊ ಹಳಬ್ರು ಬೇಕು, ಕ್ಯಾಬಿನೆಟ್ಲಿ ಹೊಸಬ್ರು ಬೇಕು. ಎಲ್ಲರನ್ನೂ ಹೊಸಬ್ ಮಾಡ್ಲಿಕ್ಕಲ್ಲ, ಹಳಬ್ರು ಮಾಡ್ಲಿಕ್ಕಲ್ಲ. ಇಬ್ಬರು ಕಾಂಬಿನೇಷನ್ ಆಗಿ ಬೇಕು, ಎರಡು ಬ್ಯಾಲೆನ್ಸ್ ಮಾಡಬೇಕು. ಹೈಕಮಾಂಡ್ ನಾಯಕರ ಬಳಿ ಸಿದ್ದರಾಮಯ್ಯ ಅವರು ಒಂದು ಬೇಡಿಕೆ ಇಟ್ಟಿದ್ದಾರೆ, ಸಮನ್ವಯ ಸಮಿತಿಯನ್ನ ರಚನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಿಂದ. ಆ ರೀತಿ ಅನಿವಾರ್ಯತೆ ಕಾಂಗ್ರೆಸ್ನಲ್ಲಿ ಇದೆಯಂತೆ. ಯಾಕಂದ್ರೆ ಹಿಂದೆ ಬಿಜೆಪಿಲೂ ಆಗಿತ್ತು, ಅದಕ್ಕೆ ಸಾರಥ್ಯವನ್ನ ಬಿಎಸ್ವೈ ವಹಿಸಿಕೊಂಡಿತ್ತು. ಸೊ ಇಲ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ, ಯಾಕಂದ್ರೆ ಅವರಿಗಿರುವಂತಹ ಸಿಎಂ ಸ್ಥಾನದ ಬಳಿಕ ಅವರಿಗೆ ಕೊಡುವಂತಹ ಪೋಸ್ಟ್ ಅಂತಹದ್ದೇ ಆಗಿರ್ಬೇಕಾಗುತ್ತೆ ಅನ್ನೋದು, ಆ ತರದ ಅನಿವಾರ್ಯತೆ ಇದೆಯಾ ಸರ್? ಅಲ್ಲ, ಅದು ಪಕ್ಷ ತೀರ್ಮಾನ ಮಾಡ್ಬೇಕು. ಯಾಕಂದ್ರೆ ಚರ್ಚೆ ಇನ್ನೂವರೆಗೇನು ಆಗ್ತಾ ಇಲ್ಲ ಅದು ಆ ರೀತಿ. ಸೊ CLP ಆದ್ಮೇಲೆ ಗೊತ್ತಿಲ್ಲ ಏನು ನಿರ್ಧಾರ ಮಾಡ್ತಾರೆ. ಸೊ ಮಾಡ್ಬೋದು, ಮಾಡದೇ ಇರ್ಬೋದು. ಎರಡು ಆಪ್ಷನ್ ಇದ್ದೇ ಇರ್ತಾರೆ. ಯಾವ್ದಾದ್ರು ಡಿಪೆಂಡ್ ಅಪಾನ್ ಹೈಕಮಾಂಡ್ ತೀರ್ಮಾನ. ಯಾಕಂದ್ರೆ ಸಕ್ರಿಯ ರಾಜಕಾರಣದಲ್ಲಿ ಉಳಿಬೇಕು ಅಂದ್ರೆ ಯಾವ್ದಾದ್ರು ಒಂದು ಪೋಸ್ಟ್ ಕೂರಿಸಬೇಕು ಅನ್ನುವಂಥದ್ದಿದೆ. ನೋಡೋಣ, ಕಾದ್ ನೋಡೋಣ ನಾಳೆವರೆಗೆ, ಸಾಯಂಕಾಲವರೆಗೆ. ಫಸ್ಟ್ ಒಂದೊಂದು ಕ್ಲಿಯರ್ ಆಗ್ಬೇಕಲ್ಲ. ಒಂದಾದ್ಮೇಲೆ ಎರಡು ಮೂರು, ಈಗ ಇನ್ನೂ ಒಂದನೇದೇ ಆಗಿಲ್ಲ. ಇದೇ ಗಂಟಲ ಇದೆಲ್ಲ, ಇನ್ನು ಒಂದನೇದಾಗ್ಲಿದು. ಸರ್, ಈ ಬೆಳವಣಿಗೆಗಳ ಬಗ್ಗೆ ಖುಷಿ ಇದೆಯಾ ಸರ್? ಪಕ್ಷದ ನಿರ್ಧಾರ ಹೇಳಿಲ್ಲ. ಪಕ್ಷ ಏನು ಹೇಳಿದ್ರು ತೀರ್ಮಾನ ಸ್ವಾಗತ ಮಾಡ್ಬೇಕಂತ ಹಿಂದೂ ಹೇಳಿದ್ವಿ. ಅದ್ರ ಸಿದ್ದರಾಮಯ್ಯ ಅವರು ಹೇಳಿದ್ರು, DK ಶಿವಕುಮಾರ್ ಅವರು ಹೇಳಿದ್ರು. ಸೊ ಎಲ್ಲರೂ ಒಪ್ಪಲೇಬೇಕು ಯಾವುದೇ ತೀರ್ಮಾನ ಆದರೂ. ಗೊಂದಲ ಬಗೆಹರಿದೆ. ಗೊಂದಲ ಪಕ್ಷದಲ್ಲಿ ಇಲ್ಲೂ ಇಲ್ಲ, ಗೊಂದಲ ಯಾವುದೂ ಇಲ್ಲ. ಅರ್ಧದಷ್ಟು ಜನ ಸಚಿವಾಕಾಂಕ್ಷಿಗಳು ಉಟ್ಕೊಂಡಿದ್ದಾರೆ, ಹೊಸದಾಗಿ ಶಾಸಕರಾಗಿರೋ ಕೇಳ್ತಿದ್ದಾರೆ. 50ಕ್ಕೂ ಹೆಚ್ಚು ಜನ ನಮಗೂ ಸಚಿವ ಸ್ಥಾನ ಬೇಕು. ಈ ಗೊಂದಲ ಮೇಡಮ್, ಅದು ಇದ್ದೇ ಇರೋದು ಎಲ್ಲೇ ಪಕ್ಷದಲ್ಲಿ. ಎಲ್ಲ ನಾವು ಆಗ್ತೀವಿ, ನಮ್ದು ಸಾಮರ್ಥ್ಯ ಇದೆ, ನಮ್ಮನ್ನು ಬಳಸ್ಕೊಳ್ಳಿ, ನಾವು ಮಂತ್ರಿ ಒಳ್ಳೆ ಕೆಲಸ ಮಾಡ್ತೇವೆ, ಎಲ್ಲರೂ ಡಿಮಾಂಡ್ ಮಾಡೇ ಮಾಡ್ತಾರೆ. ಅಂತಿಮವಾಗಿ ಆಗೋದು 34, ಇನ್ಕ್ಲೂಡಿಂಗ್ CM ಹಿಡ್ಕೊಂಡೇ 34. ಅದನ್ನು ಮೀರುವಂಗಿಲ್ಲ. ಅದೊಂದು ಕ್ಯಾಪ್ ಇದೆ ಅಲ್ಲ, ಗೊತ್ತಿಲ್ಲ ಯಾವುದೇನು ಅನ್ನೋದು ಗೊತ್ತೇ ಇಲ್ಲ. ಮೊದಲು CLP ಆಗಲಿ, ಅವ್ರ ಮೊದಲು ಒಬ್ಬರು ಕ್ಯಾಪ್ಟನ್ ರೆಡಿ ಆದ್ಮೇಲೆ ಮುಂದಿಂದು ಲೆಕ್ಕಾಚಾರ ನೋಡೋಣ. ಈಗ ಹೇಳಲಿಕ್ಕೆ ಆಗಲ್ಲ. ಪಕ್ಷ ತೀರ್ಮಾನ ಏನು ಮಾಡ್ತೈತಿ ಅದಕ್ಕೆ ಎಲ್ಲರೂ ಭದ್ರಾಗಿರ್ಬೇಕಷ್ಟೇ. ಓಕೆ ಓಕೆ. ಇದು ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ನೀಡಿರುವಂತಹ ಪ್ರತಿಕ್ರಿಯೆ. ಇವತ್ತಿನ CLP ಸಭೆ ಒನ್ಲೈನ್ ಅಜೆಂಡಾ, ಅದರಲ್ಲಿ ಎರಡು ಮಾತೇ ಇಲ್ಲ. ಎಲ್ರಿಗೂ ಗೊತ್ತು ಆ ಒನ್ಲೈನ್ ಅಜೆಂಡಾ ಏನು ಅನ್ನೋದು. ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ದಾರೆ ಈಗಾಗಲೇ. DKಶಿ ಅವರೇ CM ಆಗೋದು ಪಕ್ಕಾ ಆಗಿದೆ ಅಲ್ವಾ ಅಂಥೇಳಿ ಅವರೇ ಹೇಳಿದ್ದಾರೆ. ಟೈಮು ಪ್ಲೇಸು ಬೇಕಲ್ವಾ, ಅದಕ್ಕೋಸ್ಕರ ಇವಾಗ DK ಶಿವಕುಮಾರ್ ಅವರು ರಾಜಭವನಕ್ಕೆ ಹೋಗಿದ್ದರು. KPCC ಅಧ್ಯಕ್ಷರ ಆಯ್ಕೆಯನ್ನು, ಅಂದರೆ KPCC ಅಧ್ಯಕ್ಷ ಸ್ಥಾನಕ್ಕೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಬಳಿಕ ರಾಜೀನಾಮೆಯನ್ನು ಕೊಡ್ತಾರೆ. ಅವರಿಂದ ತೆರವಾಗುವಂತಹ ಆ ಸ್ಥಾನವನ್ನು ಬಹುತೇಕ ಸತೀಶ್ ಜಾರಕಿಹೊಳಿ ಅವರು ಅಲಂಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಕೂಡ ಪ್ರತಿಕ್ರಿಯೆ ನೀಡಿರುವಂತಹ ಸತೀಶ್ ಜಾರಕಿಹೊಳಿ ಅವರು, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡತ್ತೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಪರಮೇಶ್ವರ್ ಅವರ ಹೆಸರು ಕೂಡ ಚರ್ಚೆ ಆಗ್ತಾ ಇದೆಯಲ್ಲ ಅಂತ ಕೇಳಿದ್ರೆ, ಯಾವುದೇ ಪೋಸ್ಟ್ ಆಗಲಿ ಕೇವಲ ಒಬ್ಬರ ಹೆಸರು ಇರೋದಿಲ್ಲ. ಅಲ್ಲಿ 2, 3 ಹೀಗೆ ಹೆಸರುಗಳು ಬಂದು ಹೋಗ್ತಾನೆ ಇರ್ತವೆ, ಇದ್ದೇ ಇರುತ್ತೆ ಈ ಥರ ಚರ್ಚೆಗಳು. ತೊಂದರೆ ಏನೂ ಇಲ್ಲ ಅಂತೇಳಿ ಹೇಳಿದ್ದಾರೆ. ನಾನು DK ಶಿವಕುಮಾರ್ ಅವ್ರನ್ನ ಇನ್ನೂ ಭೇಟಿ ಆಗಿಲ್ಲ, ಸಿದ್ದರಾಮಯ್ಯನವರನ್ನಷ್ಟೇ ಭೇಟಿ ಮಾಡಿದ್ದೀನಿ. ಅಧ್ಯಕ್ಷ ಸ್ಥಾನದ ಜೊತೆಗೆ ಸಚಿವ ಸ್ಥಾನವೂ ಕೊಡ್ತಾರಾ ನಿಮಗೆ ಅಂತ ಕೇಳಿದಾಗ, ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗತ್ತೆ, ಇದನ್ನು ಕೂಡ ಹೈಕಮಾಂಡೇ ತೀರ್ಮಾನ ಮಾಡೋದು ಅಂತೇಳಿ ಹೇಳಿದ್ದಾರೆ. ಇನ್ನು ಕ್ಯಾಬಿನೆಟ್ನಲ್ಲಿ ಹೊಸ ಮುಖಗಳ ಸೇರ್ಪಡೆ ಬಗ್ಗೆ ಕೂಡ ಪ್ರತಿಕ್ರಿಯಿಸಿದ್ದಾರೆ ಸತೀಶ್ ಜಾರಕಿಹೊಳಿಯವರು. ಕ್ಯಾಬಿನೆಟ್ನಲ್ಲಿ ಹೊಸಬ್ರು ಇರಬೇಕು, ಹಳಬ್ರು ಇರಬೇಕು, ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಕೇವಲ ಹೊಸಬ್ರನ್ನೇ ನಾವು ಸೇರಿಸ್ಕೊಳ್ಳೋದಕ್ಕೂ ಆಗಲ್ಲ, ಹಾಗಂತೇಳಿ ಕೇವಲ ಹಳಬ್ರನ್ನೇ ಇಟ್ಕೊಳ್ಳೋದಕ್ಕೂ ಆಗಲ್ಲ. ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಹೊಸಬ್ರಿಗೂ ಅವಕಾಶ ಕೊಡ್ತಾರೆ, ಹಳಬರು ಇರ್ತಾರೆ, ಎಲ್ಲರೂ ಒಟ್ಟಾಗಿ ಹೋಗ್ತೀವಿ.
ಯಾರನ್ನು ಕ್ಯಾಬಿನೆಟ್ಗೆ ಸೇರಿಸ್ಕೋಬೇಕು ಬೇಡ ಅನ್ನೋದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮುಖ್ಯಮಂತ್ರಿಗಳ ಆಯ್ಕೆ ಆಗಲಿ, ಅವರಲ್ಲಿ ಒಂದು ಹೇಳ್ತಾ ಇದ್ರು, ಮೊದಲು ಒಂದು ಕೆಲಸ ಆಗಲಿ, ಎಲ್ಲವೂ CLPಯಲ್ಲಿ ತೀರ್ಮಾನ ಆಗತ್ತೆ. ಇವೆಲ್ಲ ಮೊದಲಿಗೆ ಒಂದನೇ ಕೆಲಸ ಆಗಲಿ, ಆಮೇಲೆ ಬಾಕಿ ಕೆಲಸಗಳನ್ನು ನೋಡೋಣ. ಒಂದನೇ ಕೆಲಸ ಅಂದರೆ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡೋದು. ಅಂದರೆ DK ಶಿವಕುಮಾರನ್ನು ತಮ್ಮ ನಾಯಕನನ್ನಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆ ಇವತ್ತು ಸಂಜೆ CLP ಸಭೆಯಲ್ಲಿ ಏನು ನಡೆಯೋದಕ್ಕಿದೆ ಅದು ಒಂದನೇ ಕೆಲಸ. ಆ ಕೆಲಸ ಮೊದಲು ಮುಗೀಲಿ ಅಂಥೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು. ಸಿದ್ದರಾಮಯ್ಯನವರಿಗೆ ಪಕ್ಷದಲ್ಲಿ ಏನಾದರೂ ಹುದ್ದೆಯನ್ನು ಕೊಡ್ತಾರಾ ಅನ್ನುವ ವಿಚಾರಕ್ಕೆ ಕೂಡ, ಅಂದರೆ ಸಮನ್ವಯ ಸಮಿತಿಯ ಅಧ್ಯಕ್ಷರನ್ನಾಗಿ ಏನಾದರೂ ಮಾಡ್ತಾರಾ ಅಂತ ಕೇಳಿದಾಗ ಅದೆಲ್ಲವನ್ನು ನೋಡೋಣ. CLPಯಲ್ಲಿ ಎಲ್ಲವನ್ನೂ ತೀರ್ಮಾನ ಮಾಡಲಾಗತ್ತೆ, ಇದರ ಬಗ್ಗೆಯೂ ಕೂಡ ತೀರ್ಮಾನ ಮಾಡಲಾಗತ್ತೆ. ಎಲ್ಲದಕ್ಕೂ ಇನ್ನು ಇವತ್ತು ಸಂಜೆ ಅಥವಾ ನಾಳೆ ಇನ್ನೊಂದು 2-3 ದಿನದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ಅಲ್ಲಿವರೆಗೂ ಕಾಯೋಣ. ಹೈಕಮಾಂಡ್ ತೀರ್ಮಾನ ಮಾಡಿದಂತೆ ನಾವೆಲ್ಲರೂ ಒಪ್ಪಿಕೊಳ್ತೇವೆ, ನಾವೆಲ್ಲರೂ ಅದಕ್ಕೆ ಬದ್ಧರಾಗಿರ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.